ಆದ್ರೆ ನೋಡೋಣ ಇನ್ನ ತಮಿಳ್ನಾಡಲ್ಲಿ ಇನ್ನು ಯಾವ್ದನ್ನ ಸಾಧ್ಯವಾದ್ರೆ ಇನ್ನು ಇದೇ ತರದ ಹಳೆ ಹೋಟೆಲ್ಸ್ ಚೆನ್ನಾಗಿರೋ ಹೋಟೆಲ್ ನ ಇನ್ನೊಂದೆರಡು ಎಪಿಸೋಡ್ ಮಾಡೋಣ. ಇನ್ನ ಸಾಕಷ್ಟು ಇದೆ ಲಿಸ್ಟ್ ನಲ್ಲಿ. ಸೊ ಈಗ ಒಂದ್ ಜಾಗಕ್ಕೆ ಹೋಗೋಣ ಸೋಮ್, ಕೃಷ್ಣಗಿರಿನಲ್ಲಿ ಟ್ರೈ ಮಾಡೋಣ. ಪರ್ಮಿಷನ್ ಕೊಟ್ರೆ ಅಲ್ಲೂ ಒಂದ್ ಸ್ವಲ್ಪ ಊಟ ಟೇಸ್ಟ್ ಮಾಡೋಣ. ಮೇನ್ ಆಗಿ ಜಾಗ ತೋರಿಸ್ತೀವಿ, ಊಟ ಕಡಿಮೆ ತೋರಿಸ್ತೀವಿ, ಯಾಕಂದ್ರೆ ಎಲ್ಲಾ ಕಡೆ ತಿನ್ನಕ್ ಆಗೋದಿಲ್ಲ. ಪರ್ಮಿಷನ್ ಸಿಕ್ಕಿದೆ, ಈಗ ಎಪಿಸೋಡ್ ಶುರು. ಅಲ್ಲೇ ಮೇಲೆ ಬಾಂಡ್ಲಿಯಲ್ಲಿ ಇಕ್ಕಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಾ ಫಸ್ಟ್ ಹೋಗ್ಬಿಡೋಣ, ಖಾಲಿ ಆಗ್ಬಿಡುತ್ತೆ. ಓಕೆ, ಇದು ಫುಲ್ ಎಪಿಸೋಡ್ ಬರುತ್ತೆ ನೋಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಮತ್ತೊಂದು ಲಿಜೆಂಡ್ರಿ ಹೋಟೆಲ್ಗೆ ಬಂದಿದ್ದೀವಿ. ಈ ಹೋಟೆಲ್ ಕೂಡ 1960ಯಲ್ಲಂತೆ ಓಪನ್ ಆಗಿರೋದು. ಯಾವ ಸತ್ಯ ಇದು? ಕೃಷ್ಣಗಿರಿನಲ್ಲಿ ರಾಜೇಶ್ವರಿ ಹೋಟೆಲ್ ಅಂತ. ಸೊ ಬೆಂಗಳೂರು ರೋಡ್ನಲ್ಲಿದೆ. ಎಲ್ಲ ಡೀಟೇಲ್ಸು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ರೆಫರ್ ಮಾಡ್ಕೊಳ್ಳಿ. ಬಟ್ ಒಂದು ಅದ್ಭುತವಾದ ಜಾಗ. ಸೊ ಅವರ ಟೈಟಲ್ ನೋಡಿ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ಪರ್ಮಿಷನ್ ಸಿಕ್ಬಿಟ್ಟಿದೆ. ಸೊ ತುಂಬ ಕುತೂಹಲ ಇದೆ ಏನೇನು ಸಿಗುತ್ತೆ ಅಂತ. ಸೊ ನಾವು ನೋಡಿರೋ ಪ್ರಕಾರ ಗೂಗಲ್ ಮ್ಯಾಪ್ಸ್ ಇಮೇಜಸ್ನಲ್ಲಿ ಒಳ್ಳೆ ಮಟನ್ ಐಟಮ್ಮು ಇದೆಲ್ಲ ಮಾಡ್ತಾರೆ. ಸೊ ಟ್ರೈ ಮಾಡಿ ನೋಡೋಣ ಏನೇನು ಸಿಗುತ್ತೆ ಅಂತ. ಎಲ್ಲೂ ಸ್ಕಿಪ್ ಮಾಡಿದ್ದೀರ ನೋಡಿ, ಸಾಧ್ಯ ಆದಷ್ಟು ಎಲ್ಲ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ನೀನೇನು ಹೇಳ್ತೀಯ ಸರ್? ಹೌದು, ನಮ್ಮ 3ನೇ ತಲೆಮಾರು ಅಂತ ಇದು, 3rd ಜನರೇಷನ್ ಅಂತ ಹೇಳಿದ್ರು ಅವರು. ಕೇಳಿದ್ರೆ ಪರ್ಮಿಷನ್ ಕೇಳಿದ ತಕ್ಷಣ ಪಟ್ಟಂತ ಪರ್ಮಿಷನ್ ಕೂಡ ಕೊಟ್ಟರು. ಏನೂ ಇದು ಮಾಡಿಲ್ಲ, ಖುಷಿ ಆಯ್ತು ಅದು. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಈಗ ಹೋಟ್ಲ್ನ ಮಾಲೀಕರಿದ್ದಾರೆ. ಮಾಲೀಕರು ಅಂತ ಹೇಳಿದ್ರೆ ಇವರು 3ನೇ ತಲೆಮಾರಿಂದ ನಡೆಸ್ಕೊಂಡು ಬರ್ತಿರೋದಂತೆ. ಇವರು 3ನೇ ತಲೆಮಾರಂತೆ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು, ನೇಮ್ ಸರ್? My name is Bhuvanesh. ಭುವನೇಶ. ಸರ್ ಈ ಹೋಟೆಲ್ ಬಗ್ಗೆ ಸ್ವಲ್ಪ ಹೇಳಿ ಸರ್. So this hotel is started on 1963. 1963, ಓಕೆ. My grandfather is the founder. So this is the 3rd generation we are running. ಓಕೆ, ಎನ್ನ ಕಡಿತದೆ ಸರ್ ಹಿಂಗೆ? So morning like dosa, parota, egg with egg dosa, then mutton liver, chicken semi gravy. So like afternoon we'll put chicken biryani, meals, mutton, chicken, okay, fish. Yeah. Okay. So morning 8:30 start ஆயிரும். 8:30 to night 8:30. Okay. அப்புறமா ஆஃப்டர்நூன் நம்ம afternoon biryani, meals. Evening like same dosa, parota. பிரியாணி எந்த ஸ்டைல் இருக்குது சார் இங்கே? இங்கே இது பாஸ்மதி ரைஸ் செய்கிறோம். ஓகே. ஸோ லைக் தம் பிரியாணி. தம் பிரியாணி தான் மட்டனில் கிடைக்குது அது? மட்டன் சிக்கன்லாம் கிடைக்குது. ஓகே, ஏன்னா ஸ்பெஷல் என்னென்ன பண்ணிடுறாங்களா இங்கே? ஸ்பெஷல் டே ஸ்பெஷல் சிக்கன் மீல்ஸ், மட்டன் மீல்ஸ் இங்கே இருக்குது. ஓகே ஓகே ஓகே. பரோட்டா வித் சிக்கன் கிரேவி இட் வில் பி குட். ஓகே மார்னிங் நல்லா இருக்கு சார். நாங்கள் சாப்பிடுங்க இங்கே, நல்லா டேஸ்ட்டும் இருக்குது, நல்லா டேஸ்டி இருக்கு. லைக் we will not add any colors எல்லாம் டேஸ்டிங் பவுடர்லாம் ನ್ಯಾಚುರಲ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾಳೆ ಎಲೆಯಲ್ಲಿ ಬೆಳಗ್ಗೆನೇ ಭರ್ಜರಿ ಬಾಡೂಟ. ಬಟ್ ಸೇಲಮಲ್ಲಿ ಬಂದರೆ ಈ ಥರ ಬೆಳಗ್ಗೆ ಸಿಗೋ ಹೋಟೆಲ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಹೌದು. ಸೊ ಈ ಹೋಟೆಲ್ಗೆ ಹೆಂಗೆ ಹುಡುಕಿದೆ ಇದನ್ನು? ಹಿಂಗೆ ಗೂಗಲ್ನಲ್ಲೇ ಹುಡುಕಿದ್ದು, ಬೇರೆ ಎಲ್ಲೂ ಅಲ್ಲ. ಬೇರೆ ಯಾರು ಮಾಡಿದಾರೋ ಏನೋ ನನಗೆ ಗೊತ್ತಿಲ್ಲ. ಸೊ ಇಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು ಗೂಗಲ್ನಲ್ಲಿ. ಈ ಪ್ಲೇಸ್ ರೆಕಮೆಂಡ್ ಮಾಡ್ತು. ಸ್ವಲ್ಪ ಔಟ್ಲುಕ್ ಎಲ್ಲ ನೋಡಿದ್ವಿ. ಓಕೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸಿ ಬಂದು ಪರ್ಮಿಷನ್ ಕೇಳಿರೋದು. ನೋ ಥ್ಯಾಂಕ್ ಯು. ಈಗ ಒಂದು ಹೋಟೆಲ್ನ ನೀನು ಯಾವ ಥರ ಆಯ್ಕೆ ಮಾಡ್ತೀಯ? ಒಂದು ಗೂಗಲಲ್ಲಿ ಆಗೋದು ನೋಡಿರೋದು ಹೇಗೆ, ಏನು ನೋಡಿ ಆಯ್ಕೆ ಮಾಡೋದು? ಒಂದು ರೇಟಿಂಗು,
ಪ್ಲಸ್ ಅದ್ರದ್ದು ಲೆಗೆಸಿ ಇದು 1963ಇಂದ ಇದೆಯಂತೆ. ಸೊ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು 3rd ಜನರೇಷನ್ ನಡೆಸ್ತಾ ಇದ್ದಾರೆ ಅಂತ. ಸೊ ಇನ್ನೇನು ಒಂದು 63ನಲ್ಲಿ ಸ್ಟಾರ್ಟ್ ಆಗಿರೋದು ಇವಾಗವರೆಗೂ ಫೀಲ್ಡ್ನಲ್ಲಿ ಮಾರ್ಕೆಟ್ನಲ್ಲಿ ಇದ್ದಾರೆ ಅಂದರೆ ತಮಾಷೆ ವಿಚಾರ ಅಲ್ಲ. ಸೊ ಅದೊಂದು ಡಿಸೈಡಿಂಗ್ ಫ್ಯಾಕ್ಟರು. ಕೆಲವೊಂದ್ಸಲಿ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ತೀರಿ ಹೋಟೆಲ್ ಲಕ್ಷಣನೇ ಚೆನ್ನಾಗಿ ಹೌದು ಹೌದು ನೋಡಿದ ತಕ್ಷಣ ಎಷ್ಟೋ ಸಲ ಕಾರ್ ಮುಂದೆ ಹೋಗ್ಬಿಟ್ಟು ಯೂಟರ್ನ್ ಮಾಡ್ಕೊಂಡು ಕೇಳ್ಬಿಟ್ಟು ಹೋಗಿದ್ದೀವಿ ನಾವು. ಯಾಕಂದ್ರೆ ಕೆಲವೊಬ್ಬರದ್ದು ಲಕ್ಷಣ ಹೋಟೆಲ್ ಲಕ್ಷಣನೇ ಆ ಥರ ಇರುತ್ತೆ. ಕೆಲವು ಹೋಟೆಲ್ ಎಲ್ಲ ಒಳ್ಳೆ ಹೂವು ಎಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿರ್ತಾರೆ ಹೋಟೆಲ್ಸ್ ಅಂದರೆ. ಮತ್ತೆ ಇನ್ನೊಂದು ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಊಟ ಮಾಡ್ತಾ ಇದ್ರು. ಸೊ ಸ್ಟೂಡೆಂಟ್ಸ್ ಎಲ್ಲ ಬಂದು ಮನೆಯಲ್ಲಿ ತಿನ್ನಕ್ಕಾಗ್ದಿರ ಇಲ್ಲಿ ತಿಂತಾ ಇದ್ದಾರೆ ಅಂದರೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದೆ ಅಂತ. ಕಿಚನ್ಗೂ ವಿಸಿಟ್ ಮಾಡಿದ್ವಿ, ಹೆಂಗಿತ್ತು ಕಿಚನ್ ಅಷ್ಟೇ ದೊಡ್ಡ ಒಲೆಯಲ್ಲಿ ಚೆನ್ನಾಗಿ ಬೇಯಿಸ್ತಾ ಇದ್ರು ಎಲ್ಲ ಫಾಸ್ಟಾಗಿ ಪಟ 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 ಅಂತ ಬರ್ತಾ ಇತ್ತು. ಹೌದು, ಸೂಪರ್. ಸೊ ಬರಲಿ, ಏನೇನು ಆರ್ಡರ್ ಮಾಡಿದೆ ಅದು? ಏನೇನಿದೆ ಎಲ್ಲನೂ ಆರ್ಡರ್ ಮಾಡೋಕೆ ಹೇಳಿದ್ದೀನಿ. ಎಲ್ಲ ಬರ್ತಾ ಇದೆ ಈಗ, ಬಿಸಿ ಬಿಸಿ ಒಂದೊಂದೇ ತುಂಬ್ಕೊಳ್ತಾ ಇದ್ದಾರೆ. ಇನ್ನೇನೊಂದು 2 ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ ಎಲ್ಲ. ಎಲೆ ಮೇಲೆ ತೋರಿಸ್ತೀವಿ. ಸದ್ಯ ಎಲ್ಲ ಐಟಮನ್ನು ಬಂದ್ಬಿಟ್ಟಿದೆ, ಏನಿದೆ ಎಲ್ಲ ತರಿಸ್ಕೊಟ್ಬಿಟ್ಟಿದ್ದೀನಿ. ಸೊ ನೀನು ದೋಸೆ, ನಾನು ಪರೋಟ ತೊಗೊಂಡಿದ್ದೀನಿ. ದೋಸೆ ತಿನ್ನೋದು ಪರೋಟ ತಿನ್ನೋದು 2 ವ್ಯತ್ಯಾಸ ಇದೆ ಗೊತ್ತಾ ನಿನಗೆ? ದೋಸೆನ ಹತ್ಕೊಂಡು ತಿನ್ನಬೇಕು, ಪರೋಟಾಗೆ ಈ ಥರ ಎಲ್ಲ ಫಸ್ಟು ನನಗೂ ಗೊತ್ತಿಲ್ಲ, ನಾನು ಇಲ್ಲಿ ಬಂದಮೇಲೆ ನೋಡಿದ್ವು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಪರೋಟ. ನಮ್ಮಲ್ಲಿ ಪರೋಟ ಅಂತಾರೆ, ಇಲ್ಲಿ ಬರೋಟ ಅಂತಾರೆ. ಸೊ ಈ ಥರ ಪರೋಟನಲ್ಲಿ ಹಾಕ್ಕೊಂಡು ಈ ಪರೋಟ ಮೇಲೆ ಈ ಥರ ಈ ಮಟನ್ ಇದು ಕೊಡ್ತಾರೆ, ಶೇರ್ವಾಲ, ಗೊಜ್ಜು, ಸಾರು ಈ ಥರದ್ದು. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಪರೋಟದಲ್ಲಿ ನೆನೆಸ್ಬೇಕು. ಆವಾಗ ಪರೋಟದಲ್ಲಿ ಚೆನ್ನಾಗಿ ನೆಂದಾಗ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಸತ್ಯ ನೀನು ದೋಸೆ ಹೇಗೆ ತಿನ್ನೋದು ಹೇಳಪ್ಪ? ದೋಸೆ ತೋರಿಸ್ಬಿಡ್ತೀನಿ ನೋಡಿ ಯಾವ ಥರ ಎರಡೂ ಕಡೆ ನೀಟಾಗಿ ಸುಟ್ಟಿದ್ದಾರೆ ಅಂತ. ಸಖತ್ ಸ್ಪಾಂಜಿ ಆಗಿದೆ. ಸೊ ಇದನ್ನು ನಮ್ಮ ಥರ ಮಾಡಿಕೊಂಡು ನಾವು ಹೆಂಗೆ ಮಸಾಲೆ ದೋಸೆನ ಸೆಂಟ್ರಲ್ಲಿ ಮುರಿತೀರೋ ಆ ಥರ ಸಾಫ್ಟ್ ಇರೋ ಕಡೆ ಮುರ್ಕೊಂಡು ಶೇರ್ವಾನಲ್ಲಿ ಚೆನ್ನಾಗಿ ಅದ್ದಿ ಎಲ್ಲ ಕಡೆ ತಿನ್ಬಿಡ್ಬೇಕು. ಮಟನ್ ಶೇರ್ವಾ ಇದು ನೀನು ಹಾಕ್ಕೊಂಡೆ ನೋಡು, ಅದು ಲಿವರ್ದು ಅನಿಸುತ್ತೆ. ಹೌದು, ನಾನು ಅದನ್ನು ದೋಸೆ ತಗೊಂಡು ಆ ಲಿವರ್ ಗೊಜ್ಜು. ಓ ಖಾರ, ಅದ್ಭುತವಾದ ಖಾರ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳ್ಳೆ ಮಸಾಲೆ ಯೂಸ್ ಮಾಡಿದ್ದಾರೆ. ಈ ಥರ ಪರೋಟಾಗೆ ಈ ಥರ ಗೊಜ್ಜು ಥರ ಇರೋದು ಶೇರ್ವಾನೆ ಖುಷಿ ಕೊಡೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು ಇದು. ಈ ದೋಸೆ ಕೊಟ್ಟಿರೋ ಮಟನ್ ಶೇರ್ವಾನು ಅಷ್ಟೇ. ಮಟನ್ ಸೊಗಡು ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಕಳೆದೋದೆ ಈ ಶೇರ್ವಾಗೆ. ಪರೋಟಾನು ಅಷ್ಟೇ ಸಾಫ್ಟ್ ಆಗಿದೆ. ಈ ತಮಿಳ್ನಾಡು ಕಡೆನೇ ಸ್ವಲ್ಪ ಜಾಸ್ತಿ ಪರೋಟ ತಿನ್ನೋದು. ಸೊ ಅವ್ರಿಗೆ ಗೊತ್ತು ಪರೋಟ ಹೇಗೆ ಮಾಡಬೇಕು ಏನು ಅಂತ. ಕೂಡ ಅಷ್ಟೇ ಸಾಫ್ಟ್ ಆಗಿದೆ ಪರೋಟಾನು ಅಷ್ಟೇ. ಸೊ ಮಟನ್ನ, ಲಿವರ, ಚಿಕನ್ನ? ಮಟನ್ನು. ಸೊ ಮಟನ್ ನೋಡು, ಒಳ್ಳೆ ಪೀಸ್ ಚಿಕ್ಕದಾಗಿ ಹೊಡೆದವ್ರೆ, ಸಕ್ಕದಾಗಿ ಬೇಯಿಸಿದ್ದಾರೆ. ಕಾರಣ ಏನಕ್ಕೆ ಅಂತ ನೀನು ಹೇಳ್ಬಿಡು. ಈ ಥರ ನೀಟಾಗಿ ಚಿಕ್ಕದಾಗಿ ಪೀಸ್ ಹೊಡೆಯೋದ್ರಿಂದ ಸ್ವಲ್ಪ ಕುರಿ ಬಲ್ತಿದ್ರೂ ಸರಿ ನೀಟಾಗಿ ಮಸಾಲೆ ಹಿಡಿಯುತ್ತೆ ಇದರಲ್ಲಿ. ನೋಡು ಆರಾಮಾಗಿ ಸ್ವಲ್ಪ ಬಲ್ತಿರೋದೆ ಅನಿಸುತ್ತೆ. ಸೊ ಆ ಸಾರಲ್ಲಿ ಅದಕ್ಕೆ ಸೊಗಡು ಸಕ್ಕದಾಗಿದೆ. ಮಟನ್ ಚೆನ್ನಾಗಿ ಬೇಯಿಸಿದ್ದಾರೆ, ಅದಕ್ಕೆ ಅದು ಸೊಗಡೆಲ್ಲ ಬಿಟ್ಟಿದೆ. ಅದು ಸೌದೆ ಒಲೆ ಬೇರೆ. ಸಕ್ಕದಾಗಿ ಬಂದಿದೆ, ಒಳ್ಳೆ ಮಸಾಲೆ. ಹೌದು, ಒಂದೊಂದು ಕಡೆ ಕುರಿ ಅದನ್ನ ಮೇಕೆ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಹಾಸನ ಕಡೆ ಎಲ್ಲ ಹೋದರೆ 4 ಕಲ್ಲು ಹಾಕಿರೋದನ್ನೇ ಅವರು ಯೂಸ್ ಮಾಡೋದು ಜಾಸ್ತಿ. ನಮ್ಮ ಬೆಂಗಳೂರು ಕಡೆ ಬಂದರೆ ಹಲ್ಲು ಇಲ್ಲದೆ ಇರೋದು ಚಿಕ್ಕದೆಲ್ಲನೂ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ 2 ದ ಬೆಸ್ಟು. 2 ಹಲ್ಲು ಹಾಕಿರೋ ಕುರಿ, ವಯಸ್ಕ ಕುರಿ ಅಂತಾರದಕ್ಕೆ ಅದು ಬೆಸ್ಟ್. ಅದು ಆ ಟಗರು 4 ಕಲ್ಲು ಏನು ಮೋಸ ಇಲ್ಲ, ಬಟ್ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಅಷ್ಟೇ. ಬಟ್ ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ ಆ ಮಟನ್ ಎಲ್ಲ. ಪೀಸು ಅಷ್ಟೇ ಸಕ್ಕದಾಗಿ ಹೊಡೆದಿದ್ದಾರೆ. ಅಟ್ ದ ಸೇಮ್ ಟೈಮ್ ಒಳ್ಳೆ ಮಸಾಲೆ ಚೆನ್ನಾಗಿದೆ. ನನಗೆ ತಿನ್ಬೇಕು, ಇನ್ನೂ ಒಂದು ಪೀಸ್ ತಿನ್ನಬೇಕು ಅನಿಸ್ತಾ ಇದೆ. ಚಿಕನ್ ಎತ್ಕೊಂಬಿಡೋಣ. ಒಂದು ವಿಂಗ್ ಪೀಸ್ ತೊಗೊತಾ ಇದ್ದೀನಿ, ವಿಂಗಲ್ಲಿ ಕಟ್ಟಾಗಿರುವಂಥ ಪೀಸು ವಿತ್ ಸ್ಕಿನ್ ಇದೆ. ಟ್ರೈ ಮಾಡೋಣ. ನಾನು ಅಷ್ಟೇ ಒಂದು ಬೋನ್ಲೆಸ್ ಪೀಸು ನಾನು ಟ್ರೈ ಮಾಡ್ತೀನಿ. ನೋಡಿ ಪೀಸು ಅಷ್ಟೇ. ಚಿಕನ್ ಓಕೆ ನೋಡಿ, ಎರಡೇ ಹಂಗೆ ತುಂಡ ಆಗ್ಬಿಡ್ತು.
ನೀಟಾಗಿ ಚಿಕನ್ ಬೆಂದಿದೆ. ಇದೇ ಒಂದು ಡಿಫ್ರೆಂಟ್ ಮಸಾಲೆ. ಹಾಂ, ಬಟ್ ಮಟನ್ದು ಗತ್ತು ಜಾಸ್ತಿ, ಗಮ್ಮತ್ತು ಜಾಸ್ತಿ. ಅದು ಚೆನ್ನಾಗಿ ಬೇಯಿಸಿ ಇದ್ದಿದ್ದು ಆ ಮಸಾಲೆದು ಆ ಸಾರ ಚೆನ್ನಾಗಿ ಇರ್ತಿತ್ತು ಅದು. ಓಕೆ, ಚಿಕನ್ ನಾರ್ಮಲ್ ಫ್ರೈ ಥರನೇ ಇದೆ, ಬಟ್ ಮಸಾಲೆ ಇದು ಚೆನ್ನಾಗಿದೆ. ಇದು ಮಟನ್ ತಿಂದಿರೋ ಇರೋರು ಚಿಕನ್ ಫ್ರೈ ಮಾಡ್ಬೋದು, ಬಟ್ ನಮ್ಮ ಒಂದು ರೆಕಮೆಂಡೇಶನ್ ಮಟನ್ನು. ಹಾಂ, ಮಟನ್ ತಿಂದೆ ಫಸ್ಟೇ ಚಿಕನ್ ತಿಂದಿದ್ರೆ ಚಿಕನ್ ಇಷ್ಟ ಆಗ್ಬಿಡ್ತಿತ್ತು. ಮಟನ್ ತಿಂದಲ್ಲ, ಮಟನ್ ಸೂಪರ್ ಆಗಿದೆ. ನಮಗೆ ಲಿವರು ಈ ಗೊಜ್ಜಲ್ಲೇ ಗೊತ್ತಾಗೋಯ್ತು, ಇನ್ನು ಪೀಸ್ ಟ್ರೈ ಮಾಡೋದು ಒಂದೇ ಬಾಕಿ. ಇಷ್ಟ ಆಗಿದೆ ಏನು ಅಂದರೆ ಆ ಒಲೆಯಲ್ಲಿ ನೀಟಾಗಿ ಜೋಡಿಸ್ಬಿಟ್ಟು ಆ ಕೆಂಡದಲ್ಲಿ ಇದು ಮಾಡ್ತಾಯಿದ್ರು, ಒಳಗಡೆ ಎಲ್ಲ ಮಾಡ್ಕೊಂಬಂದು ಆ ಕೆಂಡದಲ್ಲೇ ಬಿಸಿ ಮಾಡಿಕೊಂಡು ಅಲ್ಲಿ ಇಟ್ಟಿದ್ದು ಅದನ್ನು. ಹೌದು, ಬೆಂದು ಅದು ಆ ಸಾರ ಬಿಟ್ಟಿದ್ದು ಮೇಲೆಗಡೆಲ್ಲ ತೇಲ್ತಾ ಇತ್ತು. ಅದು ಆ ಎಣ್ಣೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತು ನನಗದು. ಸೊ ಒಂದು ಲಿವರ್ ಟೇಸ್ಟ್ ಮಾಡೋಣ. ಆಹಾ, ಹೇಳ್ದಂಗೆ ಗೊಜ್ಜು. ನನಗೀಗ ಮಟನ್ಗಿಂತ ಮಟನ್ ಲಿವರ್ ಇಷ್ಟ ಆಗ್ತಾ ಇದೆ. ಧೂಳು ಧಮಾಕ ಇದು. ಬೆಳಗ್ಗೆ 6 ಗಂಟೆಗೆ ಸಿಗುತ್ತೆ ಅಂದರೆ ತಮಾಷೆ ಅಲ್ಲ ಈ ಥರ ಒಂದು ಇದು. ಬಟ್ ರೈಸ್ ಗೀಸ್ ಏನೂ ಸಿಗಲ್ಲ, ದೋಸೆ ಪರೋಟ ಆಮ್ಲೆಟ್ಗಳು ಆಮೇಲೆ ಸಿಗುತ್ತೆ. ಹೌದು. ಅಣ್ಣ ಹಾಫ್ ಬಾಯ್ಲ್ಡ್ ಕೊಡಿ. ಹಾಂ, ಅದು ಹಾಫ್ ಬಾಯ್ಲ್ಡ್ ಹೇಳಿದ್ದೀನಿ, ತುಂಬ ದಿನ ಆಗಿತ್ತು ತಿಂದು. ಹಾಫ್ ಬಾಯ್ಲ್ಡು ಯಾವ ಥರ ತಿಂತಾರೆ, ಹೇಗೆ ತಿನ್ಬೋದು ಅಂತ ತೋರಿಸೋಣ. ಅದು ಈ ಕಡೆ ಬಂದರೆ ಅದು ತುಂಬ ಮ್ಯಾಂಡೇಟ್, ಅದು ಹಾಫ್ ಬಾಯ್ಲ್ ತಿನ್ನೋದು. ಹೌದು, ಲಿವರ್ ಅಂತೂ ಸೂಪರ್ ಗುರು. 2 ಹಾಫ್ ಬಾಯ್ಲ್ ಕೊಡು ಅಂದರೆ ಸೋಮಗೊಂದು ಆಮ್ಲೆಟು, ನನಗೆ ಹಾಫ್ ಬಾಯ್ಲ್ ಕೊಟ್ಬಿಟ್ಟಿದ್ದಾರೆ. ಹಾಫ್ ಬಾಯ್ಲ್ ತಿನ್ನೋದೇ ಒಂದು ಕಲೆ ನೋಡಿ. ಈ ಥರ ಹಾಕ್ಕೊಬೇಕು, ಫೋಲ್ಡ್ ಮಾಡಿಕೊಂಡು ಸೆಂಟ್ರಲ್ ಅದು ಹೊಡೆದಿರಬಾರ್ದು, ಎಲ್ಲಿ ಹೊಡಿಬೇಕದು, ಬಾಯಲ್ಲೂ ಹೊಡಿಬೇಕು ಆ ಫ್ಲೇವರ್ಸ್ ಎಲ್ಲ. ಇದೊಳ್ಳೆ ಟಾಸ್ಕ್. ತುಂಬ ದಿನ ಆಯ್ತು ಅಣ್ಣ. ಒಂಥರ ಮಜಾ ಅಲ್ಲ ಇದು. ತುಂಬ ಹಾಫ್ ಬಾಯ್ಲ್ಡ್ ತಿನ್ನೋ ಲವರ್ಸ್ ತುಂಬ ಜನ ಇದ್ದಾರೆ. 4, 5, 6 ಎಲ್ಲ ತಿನ್ನೋರು ಇದ್ದಾರೆ ನಾನು. ಸೊ ನನಗೆ ಆಮ್ಲೆಟ್ ಕೊಟ್ಟಿದ್ದಾರೆ, ನಾನು ಹಾಫ್ ಬಾಯ್ಲ್ಡೇ ಕೇಳಿದೆ. ಆಮ್ಲೆಟ್ ಕೊಟ್ಟಿದ್ದಾರೆ. ಹಾಫ್ ಬಾಯ್ಲ್ಡ್ ಅಂದರೆ ಈರುಳ್ಳಿ ಏನೂ ಹಾಕಲ್ಲ, ಒಂದು ಮೊಟ್ಟೆ ಹೊಡೆದ್ಬಿಟ್ಟು ಅದರ ಎಲ್ಲೋನ ಹೊಡಿದಿರ ಹಂಗೆ ಬಿಟ್ಬಿಟ್ಟು ಅದ್ರ ಮೇಲೆ ಸಾಲ್ಟು ಮತ್ತು ಪೆಪ್ಪರು ಸ್ವಲ್ಪ ಖಾರ ಹಾಕ್ತಾರೆ ಅಷ್ಟೇ. ಆಮ್ಲೆಟಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಹಾಕಿ ಪೆಪ್ಪರೆಲ್ಲ ಉದುರಿಸಿ 2 ಕಡೆ ರೋಸ್ಟ್ ಮಾಡಿಕೊಡ್ತಾರೆ. ಸೂಪರ್. ತುಂಬ ದಿನ ಆಗಿತ್ತು, ಬಾಯ್ನಲ್ಲೆಲ್ಲ ಬಿಸಿ ಪ್ಲಸ್ ಆ ಪೆಪ್ಪರು. ಆಹಾ, ಧೂಳು ಮಕ. ಆಮ್ಲೆಟು ಚೆನ್ನಾಗಿದೆ, ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ, ಪೆಪ್ಪರೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಸ್ವಲ್ಪ ಫೈನಲಿ ಮಟನ್ ಲಿವರ್ ನಂಬರ್ 1, 2 ಮಟನ್, ಹಾಂ, 3 ಚಿಕನ್ನು. ಅದು ಹಾಫ್ ಬಾಯ್ಲ್ಡ್ ಹೇಳ್ಬಿಟ್ಟೆ. ಹಾಫ್ ಬಾಯ್ಲ್ ಎಲ್ಲದಕ್ಕಿಂತ ಬೆಸ್ಟ್. ಫೈನಲಿ ಸಖತ್ ಸ್ಯಾಟಿಸ್ಫೈಡು. ಏನಕ್ಕಿಲ್ಲ, ಬೆಳಗ್ಗೆ ಬಂದ ತಕ್ಷಣ ಎಲ್ಲ ಪರ್ಮಿಷನ್ಗಳು ಆಗ್ತಾಯಿದೆ, ಎಲ್ಲ ಕಡೆಯೂ ಒಳ್ಳೊಳ್ಳೆ ಹೋಟ್ಲು, ಒಳ್ಳೊಳ್ಳೆ. ಇದು ಎಷ್ಟು ವರ್ಷ ಅಂತ ಇದು 63 ಅಂದರೆ 40, 65, 70 ವರ್ಷ. 70 ವರ್ಷ. ಸೊ ಎಲ್ಲ ಲೆಜೆಂಡ್ರಿ ಪ್ಲೇಸಸ್ಸೇ ನಿಮಗೆ ತೋರಿಸಿರೋದು ಈ ಸೀರೀಸಲ್ಲಿ. 2ನೇ ಎಪಿಸೋಡು ಲೆಜೆಂಡ್ರಿ ಪ್ಲೇಸೇ. ಸೊ ಇನ್ನೊಂದಿದೆ, ಸೊ ಸಾಧ್ಯ ಆದರೆ ತೋರಿಸ್ತೀವಿ. ಏನಂದರೆ ಪ್ರಾಬ್ಲಮ್ಮು, ಎಲ್ಲ ಎಪಿಸೋಡ್ನಲ್ಲಿ ಒಂದೇ ಬಟ್ಟೆಯಲ್ಲಿ ಇರ್ತೀರಿ. ಏನು ಮಾಡೋದಕ್ಕಾಗಲ್ಲ. ಒಂದೊಂದು ಸಲ ಅದೃಷ್ಟ, ಕೆಲವೊಂದು ಸಲ ಜೊತೆಯಲ್ಲಿ ಕಿಟ್ಟಲ್ಲಿ ತೊಗೊಂಡೋದ್ರೂ 1, 2 ಕೂಡ ಮಾಡೋಕ್ಕಾಗೋದಿಲ್ಲ. ಇವತ್ತೇನೋ ಒಳ್ಳೆ ಮುಖ ನೋಡ್ಕೊಂಡು ಬಂದಿದ್ದೀರಿ. ಇವತ್ತು ಎಲ್ಲ ಕಡೆ ಪರ್ಮಿಷನ್ನು ಆಗ್ತಾ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಪರ್ಮಿಷನ್ ಕೊಡ್ತಾರೆ, ಯಾರನ್ನೂ ಇದು ಮಾಡೋದಿಲ್ಲ, ಮಾಡಲ್ಲ, ಇಗ್ನೋರ್ ಮಾಡೋದಿಲ್ಲ, ಅವಮಾನ ಮಾಡಿ ಕಳಿಸೋದಿಲ್ಲ. ಸೊ ಇದು ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಗೆ ಗೊತ್ತಿರೋ ಪ್ರಕಾರ. ಹೌದೌದು. ಒಂದು ಒಳ್ಳೆ ಎಪಿಸೋಡ್ ಇದು ನನಗೆ ಪ್ರೆಸೆಂಟ್ ಮಾಡಿರೋದು. ಕೃಷ್ಣಗಿರಿ ಟೌನ್ನಲ್ಲಿದೆ, ಬಂದಾಗ ವಿಸಿಟ್ ಮಾಡಿ. ಬಿರಿಯಾನಿ ಎಲ್ಲ ಮಾಡ್ತಾರೆ ಮಧ್ಯಾಹ್ನದ ಹೊತ್ತು. ಬ್ರೇಕ್ಫಾಸ್ಟ್ಗಂತೂ ಸೂಪರ್ ವೆರೈಟಿ. ಮಟನ್ ಲಿವರ್ ಮಿಸ್ ಮಾಡಬೇಡಿ. ಸೊ ನಾನು ಅಂದ್ಕೊಂಡಾಗೆ ಒಲೆಯಲ್ಲಿ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಾಳೆಲೆಲ್ಲ ಹಾಕ್ಬಿಡಿಸ್ತಾ ಈ ಥರ ಮದ್ದು ಟೇಬಲಲ್ಲಿ ಕೊಡ್ತಾರೆ, ಅದು ಇದರಲ್ಲಿ ತಿನ್ನೋದು ಒಂಥರ ಖುಷಿ ನನಗೆ. ಸೊ ಓವರಾಲ್ ಸೂಪರ್. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದೆ ಏನು ಮಾಡ್ಬೋದು, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.